ಹಾಯ್ ಫ್ರೆಂಡ್ಸ್, ಇವತ್ತು ಹಲಸಿನಣ್ಣು ಕುಯ್ತಾ ಇದ್ದೀನಿ. ಕೆಲಸ ಬೇಗ ಮುಗೀತು ಅಂತ ಮನೆಗೆ ಬಂದೆ. 4 ದಿನದ ಹಿಂದೆ ಒಂದು ಹಲಸಿನಣ್ಣು ತಂದು ಮಡಗಿದೆ. ಅದು ಹಲಸಿನಣ್ಣು ಹಣ್ಣಾಗಿತ್ತು. ಅದಕ್ಕೆ ಹಲಸಿನಣ್ಣು ಕುಯ್ದು ಬಿಡೋಣ ಇವತ್ತು ಅಂದ್ಬಿಟ್ಟು ತಿರ್ಗಿ ನಾಳೆ ಮತ್ತೆ ಕೆಲಸಕ್ಕೆ ಹೋದರೆ ಕುಯ್ಯೋಕ್ಕಾಗಲ್ಲ ಅಂದ್ಬಿಟ್ಟು ಕುಯ್ಯೋಣ ಅಂತ ಕುಯ್ತಾ ಇದ್ದೀನಿ. ಕುಯ್ತಾ ಇದ್ದರೆ ಘಮ 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 ಅಂತದೆ ಮನೆಯೆಲ್ಲ. ಈ ಹಲಸಿನಣ್ಣು ಸೀಸನಲ್ಲಿ ಹಲಸಿನಣ್ಣು ತಿಂದಿಲ್ಲ ಅಂದರೆ ಹೇಗಿರುತ್ತೆ ಹೇಳಿ. ನೋಡಿ ತೋಳೆ ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಸಕ್ಕರೆ ಇದ್ದಂಗೆ ಇದೆ. ತಿಂತಾಯಿದ್ರೆ ಕುಯ್ಯೋ ಆಕಾರ ತಿಂತೀವಿ. ತಿಂದಿಲ್ಲ ಅದು ಕುಯ್ಬೇಕಾದ್ರೆ ಎತ್ತಿ ಬಾಯಿಗೆ ಹಾಕೊಳ್ಳೋದು ಒಂದು ಏನೋ ಒಂಥರ ಇದು. ಈ ಕುಯ್ತಾ ಇದ್ದರೆ ಚಾಕಲ್ಲಿ ಕಟ್ಟಾದಾಗ ಈ ಮಧ್ಯದಲ್ಲಿ ಅರ್ಧ ಹೋಳಾಗಿರ್ತದಲ್ಲ, ಅದರಲ್ಲಿ ಒಂದು ಪೀಸ್ ಕಿತ್ತಿ ಪಟ್ಟಂತ ಎತ್ತಿ ಬಾಯಿಗೆ ಹಾಕೊಳ್ಳೋಣ ಅನ್ನಿಸ್ತದೆ. ನಿಮಗೂ ಹಾಗೆ ಅನ್ನಿಸ್ತದ? ನೋಡಿ ಸೂಪರಾಗಿದೆ ಹಲಸಿನಣ್ಣು. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ.